ಕಿತ್ತೋಗಿರೋ ಬಿಂದಿಗೆನ ನನಗೆ ಕೊಟ್ಟೋಳಿ ಅವಳು ಅಂತ ಗೊತ್ತಾಯ್ತಿಲ್ವಲ್ಲ, ಮರ್ತೆ ಹೋಗ್ಬಿಟ್ಟಿದ್ದೀನಲ್ಲ. ಮುಯಿ ಕೊಟ್ಟಿದ್ದು ಯಾವಾಗ ಮರ್ತೆ ಹೋಗಿದ್ದೀನಲ್ಲ. ಯಾರು ಕೊಟ್ಟಿದ್ದು? ಅಲ್ಲ, ಈ ಕಿತ್ತೋಗಿ ಸೋರ ಅಂತ ಬಿಂದಿಗೆನ ಮುಯಿ ಮಾಡೋರಲ್ಲ ಮನೆಯಾಳಿಗಳು ಬೇಕಂತ ಹೇಳ್ಬಿಟ್ಟು, ಯಾವಳಿರ್ಬೋದು, ಯಾರು ಅಂತ ಗೊತ್ತಾಯ್ತಿಲ್ಲ. ಈ ಪೊದ್ದಿ ಏನಾರ ಮಾಡಿದ್ಲಾ? ಪೊದ್ದಿ ಕೊಟ್ಟಿದ್ದಿದ್ದಲ್ಲ, ಮಗಳು ಫಂಕ್ಷನ್ನಾಗೆ ಅವಳು ಜಯ್ಯಕ್ಕೆಲ್ಲ ಸೇರ್ಕೊಂಡು ಬ್ಯಾರೆದಲ್ವೇ ಕೊಡಿಸಿದ್ದು. ಇದಲ್ಲ. ಮತ್ತೆ ಇದನ್ನು ಕೊಟ್ಟೋರು ಯಾರು ನನಗೆ? ಈ ನೀರು ಹಾಕಿದ್ರು ಸೋರ್ಕೊಂಡು ಹೋಯ್ತಾಯ್ತಲ್ಲ, ಇದನ್ನು ಯಾರು ಕೊಟ್ರಪ್ಪ? ಯಾಕೆ ಸರಜಿ, ಯಾಕೆ ಬಿಂದಿಗೆ ಈಚೆ ಕಡೆ ಇಕ್ಕೊಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿದ್ಯಲ್ಲೇ, ಏನಾಯ್ತೆ? ಅಲ್ವೇ ಈ ಇದನ್ನ ಎತ್ಕೊಂಡೆ ಬಿಂದಿಗೆ, ಸ್ಟೀಲ್ ಬಿಂದಿಗೆಯ ನೀರಿಡಿ ಎಂದು ಹಿಡಿದ್ಬಿಟ್ಟು ಇಕ್ಕನಿ, ನೀರಿಗೆ ಇನ್ನೇನು ಬಾಧೆ ಅಂತ ಹೇಳ್ತಿದ್ರಲ್ಲ, ಹಿಡಿದು ಇಕ್ಕನಿ ಅಂತ ಎತ್ಕೊಂಡೆ. ಹೊಸದಲ್ವ ಬಾಳಿಸ್ಕೊಳ್ಳೋಣ ಇವಾಗ ನೀನು ಅಂತ ಹೇಳ್ಬಿಟ್ಟು ಹಿಡಿದಿಕ್ಕಿದ್ರೆ ಸೋರ್ಕೊಂಡು ಹೋಗ್ಬಿಟ್ಟೈತಿ, ಅಡುಗೆ ಮನೆ ಎಲ್ಲ ನೀರಾಗೋಗ್ಬಿಟ್ಟೈತೆ. ನಾನು ನೀರು ಹೆಂಗೆ ಬಂದು ಅಂತ ನೋಡಿದ್ರೆ ಈಗ ನೋಡು, ಇದರಿಂದ ಸೋರ್ಕೊಂಡು ಬರ್ತೈತೆ. ಇದನ್ನ ಮುಯಿ ಮಾಡಿದ್ದು ನನಗೆ, ನಾನು ತಗೊಂಡಿಲ್ವೇ, ಯಾರೋ ಮುಯಿ ಮಾಡಿದ್ರು. ಯಾರು ಅಂತಲೇ ನನಗೆ ಗೊತ್ತಾಯ್ತಿಲ್ವೇ, ಯಾರು ಮಾಡಿದ್ದು? ನಿನ್ನ ಆಜ್ಞೆ ಅಲ್ವೇ ಮಾಡಿದ್ದು, ನಾನು ನೀನು ಅವತ್ತು ಹೇಳಿಲ್ವೇ, ಏನು ಎಷ್ಟು ದಪ್ಪ ಕವರಾಗಿ ಸುತ್ಕೊಬಿಟ್ಟು ಬಂದು ಕೊಟ್ಟವಳಲ್ಲ, ನಾವೇನೋ ಕೊಟ್ಟವಳೆ ಅಂತ ಅನ್ಕೊಂಡ್ರೆ ಹೋಗಿ ಸ್ಟೀಲ್ ಬಿಂದಿಗೆ ಕೊಟ್ಟವಳಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳಿಲ್ವೇ? ಹ್ಞೂ ಅಲ್ವಾ, ಇದು ನನ್ನ ಆಜ್ಞೆ ನೀಯ ಕೊಟ್ಟಿದ್ದು. ಇವತ್ತು ಐತ್ ನೋಡವಳಿಗೆ. ನಾನು ಬಂಗಾರದ ಉಂಗುರ ಕೊಟ್ಟಿವ್ನಿ, ಆದ್ರನ್ನ ಊರವ್ರಿಗೆಲ್ಲನೂ 1 ಗ್ರಾಮ್ ಉಂಗುರ ಕೊಟ್ಟವಳೆ. ಇವಳು ಮಕ್ಕ ಮುಚ್ಚ 1 ಗ್ರಾಮ್ ಉಂಗುರ ಕೊಟ್ಟವಳೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಬಿಟ್ಟು ಬಂದವಳು ಪುದಿ. ಇವಾಗ ನಾನು ಬಿಟ್ಟೆನ ನೋಡು, ಊರು ಮುಂದೆ ತಗೊಂಡೋಗ್ಬಿಟ್ಟು ಹಳ್ಳಿ ಕಟ್ಟಕ್ಕೆ ತಗೊಂಡೋಗ್ಬಿಟ್ಟು ನಾನು ಅವಳು ಮರುವಾದಿ ಅರಾಜ್ ಹಾಕ್ಲಿಲ್ಲ ಅಂತಂದ್ರೆ ಕೇಳು, ಕಿತ್ತೋಗಿರ ತೂತ ಬಿದ್ದಿರೋದು ಕೊಟ್ಟವಳೆ. ಬಿಂದಿಗೆ ಸ್ಟೀಲ್ ಬಿಂದಿಗೆಯ ಕೊಟ್ಟಿರೋದೇನೇ ಕಮ್ಮಿ ದುಡ್ಡಿಂದು, ಆದ್ರಾಗೂ ತೂತ ಹೋಗಿರೋದು ಆಳ ಮುಳದ್ ಕೊಟ್ಟವಳಲ್ಲ. ಇವತ್ತು ಬಿಟ್ಟೆನ ನಾನು, ನೋಡ್ತೀರಿ ಏನು ಮಾಡ್ತೀನಿ ಅಂತ. ಲೇನೇ ಸರಜಿ, ಸುಮ್ಕಿರ್ಲೆ, ಮುಯ್ ಕೊಟ್ಟಿರೋದು ಕೆಲವೊಂದು ಮಾತಾಡಕ್ಕಾಯ್ತದೇನೆ. ಹೋಗ್ಲಿ ಬುಟ್ಟಾಕು, ಅವ್ರು ಮಾಡಿದ ಪಾಪಕ್ಕೆ ಅವ್ರು ಹೋಯ್ತಾರೆ. ನೀನು ಯಾಕೆ ಸುಮ್ಕೇನಿಯಪ್ಪ ಇಲ್ದಿರ ಪಾಪಕ್ಕವ್ರ ಮೇಲೆ ಕಟ್ಕೊಂಡಿಯೇ? ಸುಮ್ಕಿರು, ತಗೊಂಡೋಗ್ಬಿಟ್ಟು ಜಗಳಕ್ಕೆ ಬೀಳ್ತಾಳಂತೆ. ಜಗಳಕ್ಕೆ ಬೀಳ್ದೆ ಇನ್ನೇನು ನೋಡ್ತಿರು, ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾನಿಯಾಳಿಗೆ. ಲೇ ಸರೋಜಿ, ನಿನ್ ಕಳೆ ಸರೋಜಿ, ಪ್ಯಾಡ ಕಂಡ್ಲೆ ಬಿಟ್ಬಿಡೆ. ಲೇ ಸರೋಜಿ, ಬಾಯಿ ಮುಚ್ಕೊಂಡಿರು, ನಿಂಗೆ ಏನು ಗೊತ್ತಾಯ್ತದೆ? ನನ್ನ ಮಾನ ಮರವಾದಿ ಎಲ್ಲ ಕಳೆದಿದ್ದವಳು ಈಗ ತೂತ ಹೋಗಿನ ಮುಯ್ ಕೊಟ್ಟವಳೆ ಅಂತ ಹೇಳ್ಬಿಟ್ಟು ನಾನು ಕಳೀಲಿಲ್ಲ ಅಂದ್ರೆ ನನ್ನ ಹೆಸರು ಸರೋಜಿನಿ ಅಲ್ಲ. ನೋಡ್ತಾ ಇರ್ ನೀನು. ಯಾವ ಮುಯ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ತೂತೋಗಿರೋ ಬಿಂದಿಗೆ ಮುಯ್ ಕೊಟ್ಟವಳಲ್ಲ, ಅವಳ ಮನೆ ಕೈಯಾಗ ಹೋಗ. ನಾನೇನಾರ ಇಂದ ಮುಯ್ ಕೊಟ್ಬಿಟ್ಟಿದ್ರೆ ಊರು ತುಂಬ ಹೇಳ್ಕೊಂಡ್ಬಿಟ್ಟು ನಾನು ಮಾನ ಮರವಾದಿ ಕಳೆದ್ಬಿಟ್ಟಿರೋಳು. ಇವಾಗ ಏನೋ ನಾನೇನು ಯಾರಿಗೂ ಹೇಳ್ತಾ ಇಲ್ಲ, ಸುಮ್ಮನೆ ಮುರ್ವಾದಿನ ಇದೀನಿ. ಅದನ್ನೇ ನಾನೇನಾರ ಮಾಡ್ಬಿಟ್ಟಿದ್ರೆ ಇಂಥ ಕೆಲಸ ಬಿಟ್ಬಿಡೋಳ. ನೋಡು, ತೂತ ಹೋಗಿರೋದು ಕೊಟ್ಟಿರೋದು ಗುಂಡಿಯ. ಇದ್ರಾಗೆ ನೀರು ತುಂಬಸಕ್ಕಾಯ್ತದ? ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಏನು ಕೊಡ್ಬೇಕಿದನ್ನ? ಇದು ಯಾಕೆಲ್ಲ ಸರಜಿ ಬಿಂದಿಗೆ ಹಿಡ್ಕೊಂಡು ಹಿಂಗ್ ಜೋರ ಕೂಗ್ತಾ ಇದೆಯಲ್ಲ? ಅಯ್ಯೋ ನೋಡ್ದೇನಕ್ಕ, ನನಗೆ ಇದನ್ನ ಮುಯಿ ಕೊಟ್ಬಿಟ್ಟು ತೂತ ಹೋಗಿರೋದನ್ನ ಮುಯಿ ಕೊಟ್ಟವಳೆ. ನನ್ನ ಮಗಳು ವಾಸ್ಕಿಗೆ ಅಂತ ಹೇಳ್ಬಿಟ್ಟು ತೂತ ಹೋಗಿರೋ ಗುಂಡಿಯ ಕೊಟ್ಟಿರೋದು ನೋಡು. ಇದು ನಿಕ್ಕಣ್ಣ ಅಂತಾನೆ ಏನು ಮಾಡಲಿ, ನೀನೇ ಹೇಳಕ್ಕ. ಅಯ್ಯೋ ದೇವ್ರೆ, ನಾನೇನೋ ಆಗಿರೋದಕ್ಕೆ ನಾನಾಗಿರೋದು ಸುಮ್ಕಿವ್ನಿ. ಬ್ಯಾರೆ ಅವಳನ್ನ ಆಗಿದ್ರೆ ಸುಮ್ಕೆ ಬಿಡೋಳ, ತೂತೋಗಿರೋದು ಕೊಟ್ಬಿಟ್ಟಿದ್ರೆ ಮುಯ್ಯ. ಅಯ್ಯೋಯ್ಯೋ, ನಾನು ಒಡವೆ ಕೊಟ್ರು ಲೆಕ್ಕ ಇಲ್ಲ, ಅವ್ರು ಇದನ್ನ ಕೊಟ್ರು ಊರು ತುಂಬ ಹೇಳ್ಕೊಬಿಟ್ಟು ಬರೋದಿನಿ. 50,000 ರೂಪಾಯಿ ಕೊಟ್ಬಿಟ್ಟು ತಂದ್ಬಿಟ್ಟಿದ್ದೀನಿ. ಬೆಳ್ಳಿ ಬಿಂದಿಗೆ ಕೊಟ್ಬಿಟ್ಟವಳೆ, ನನಗೆ ಬಿಲ್ಡಪ್ ಕೊಡ್ತಾಳಲ್ಲ ಮನೆಯಾಳಿ, ಅವಳಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವಳೇನು ಕೊಟ್ಟವಳೆ ಅಂತ ಗೊತ್ತಾಗ್ಲಿ ಅಂತ ನಾನು ಕೂಗಾಡ್ತಿರೋದು. ಕೇಳಿಸ್ಕೊಂಡ್ಲಿ ಬಿಡಕ್ಕ ಎಲ್ರುನುವೆ. ಅಯ್ಯಯ್ಯಪ್ಪ ಬಿಡಪ್ಪ, ಇಂಥ ಮುಯ್ನ ಅಯ್ಯೋ ಕೊಟ್ರು ಎಷ್ಟು ಬಿಟ್ರು ಎಷ್ಟು ಕಣಕ್ಕ, ನೀನೇ ಹೇಳು. ಲೇಲೇ ಸರಜಿ, ಇಳಿಯ ಕಿಳಕಡಿಗೆ ಸಾಕು. ಮಾನ ಮರವಾದಿ ಯಾಕೆ ಕಳ್ಕತಾ ಇದೆಯಾ ನೀನು? ಸೇರಿ ಇಳಿಯೇ. ಈ ತೂತ ಹೋಗಿರ ಬಿಂದಿಗೆ ಇಕ್ಕೊಂಡು ನಾನೇನ್ ಮಾಡ್ಲಿ? ಇಲ್ಲೇ ಬಿಸಾಕೋಯ್ತೀನಿ. ಯಾವಳು ಕೊಟ್ಟವಳು ಎತ್ಕೊಂಡೋಯ್ತಾಳೆ ಬಿಡಕ. ಈ ತೂತ ಹೋಗಿರೋದು ನಾನು ಕೊಟ್ಟೆ ಮುಯ್ಯಿ ಅಂತ ಹೇಳ್ಬಿಟ್ಟು ಯಾಕೆ ಕೊಡ್ಬೇಕಿತ್ತು? ನನಗಂತೂ ಏನೂ ಬೇಡ, ಇಲ್ಲೇ ಬಿಸಾಕಿ ಒಯ್ತಿರೋದೇನಿಯ ನಾನು. ಅಯ್ಯೋ, ನಾನೇ ಕೊಟ್ಟಿದ್ದಲ್ವಾ. ನನ್ನ ಮಗ ಕೊಟ್ಟ ಸಂದಕೈತೆ ಅಂತ ನೀನಿಯ ಏನೋ ಇದನ್ನ ಕೊಟ್ಬಿಟ್ಟು ಹೆಂಗೋ ಸುಮ್ಮನೆ ಆಗಿದ್ಲು. ಈಗ ನೋಡಿದ್ರೆ ಊರು ತುಂಬ ನಾನು ಕೊಟ್ಟಿರೋದನ್ನ ಹೇಳ್ಕೊಬಿಟ್ಟು ಬರ್ತಾಳಲ್ಲ. ಇನ್ನು ಮೊತ್ತಿಗೆಗಂತೂ ಏನು ಮಾನ ಮರವದಿ ಇಲ್ಲ. ಅಲ್ಲ, ಊರು ಮುಂದೆ ಬಂದ್ಬಿಟ್ಟು ನಾನು ಮಾನ ಮರವದಿ ಯಾಕೆ ಹರಾಜ್ ಹಾಕ್ಬೇಕು? ಇರು ಮಾಡ್ತೀನಿ. ಅಯ್ಯೋ ಹೊತ್ತಿಗೆ, ಇದ್ಯಾಕೆ ಹಿಂಗೆ ಬಿಂದಿಗೆ ಹಿಡ್ಕೊಬಿಟ್ಟು ಊರೆಲ್ಲ ಕೇಳಂಗೆ ಕೂಗಾಡ್ತಾ ಇದ್ದೀರಲ್ಲ? ಕೂಗಾಡೋದೇನಿ ನಾನು? ಕೂಗಾಡಿದಂಗೆ ಇನ್ನೇನು ಮಾಡಲಿ? ಕೂಗಾಡ್ತೀನಿ. ತೂತವಾಗಿರೋದು ಬಿಂದಿಗೆ ಕೊಟ್ಬಿಟ್ಟು ನಾನು ಇಷ್ಟು ದಪ್ಪದ ಮುಯ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಬಿಟ್ಟು ಬರ್ತಾರಲ್ಲ, ಅವ್ರಿಗೆ ಗೊತ್ತಾಗ್ಲಿ ತಗ. ನನಗೇನು ಗೊತ್ತಿತ್ತ ತೂತ ಬಿದ್ದೈತೆ ಅಂತ ಹೇಳ್ಬಿಟ್ಟು ಬಿಂದಿಗೆ? ಅದಕ್ಕೆ ನಾನು ಗೊತ್ತಿದ್ರೆ ನಾನೇ ಕೆತ್ಕೊತಾ ಇದ್ದೆ ಹೇಳಿ. ಏನೋ ಗೊತ್ತಿಲ್ದೆ ಹಿಂಗೆ ಆಗೋಗ್ಬಿಟ್ಟೈತೆ ತೆಪ್ಪು ಅಷ್ಟೇ ನೀನಿಯ. ಅದಕ್ಕೆಲ್ಲ ನೀವು ಯಾಕೆ ಹಿಂಗೆ ಜೋರ ಕೂಗಾಡಿದೆ? ಓಹೋ, ನೀನಲ್ವೇ ಕೊಟ್ರದ್ ಮುಯ್ಯ, ಅದಕ್ಕೆ ನಿನಗೆ ಮರುವದಿ ಹೋಯ್ತಾಯ್ತಲ್ವಾ? ಆವತ್ತು ನಾನು 2 ಗ್ರಾಮ್ದು ಉಂಗುರ ಕೊಡ್ಸಿದ್ರೆ ನೀನೇನಂತ ಹೇಳ್ಕೊಬಿಟ್ಟು ಬಂದೆ ಊರ್ ಮುಂದೆ ಎಲ್ಲನೂ? ಹೇಳು, ಏನಂತ ಹೇಳ್ಕೊಬಿಟ್ಟು ಬಂದೆ?
ಅಯ್ಯೋ 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 1 ಗ್ರಾಮ್ಗೆ ಹಾಳಾದ್ ಕೊಟ್ಬಿಟ್ಟವಳೆ. ಆಕಳಕ್ಕೆ ಹಾಕಿಲ್ಲ, ಏನೂ ಆಗಕ್ಕಿಲ್ಲ, ಬಿಸಾಕ್ಬೇಕು ಈ ಮುಯ್ಯ ಅಂತ ಹೇಳ್ಬಿಟ್ಟು ಇದೇ ಹಳ್ಳಿ ಕಟ್ಟೆ ತಕ್ಕ ಬಂದ್ಬಿಟ್ಟು ಹೇಳ್ಕೊಂಡಿದ್ದಲ್ಲ. ಅದಕ್ಕೆ ನಾನು ಏನು ಕೊಟ್ಟಿದ್ದೆ ಅದ್ರ ಬಗ್ಗೆ ನೀನು ಮಾತಾಡಿದ್ಯಾ. ನೀನು ತೂತ ಹೋಗಿರೋ ಗುಂಡಿ ಬಗ್ಗೆ ನಾನು ಮಾತಾಡ್ಬೇಕು ತಾನೆ. ಅದಕ್ಕೆ ನೋಡು, ಇದು ತೂತ ಹೋಗೈತಲ್ಲ, ಅದಕ್ಕೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇವನಿ, ಮುಂದೆ ಮಾತಾಡ್ತಾನೂ ಇರ್ತೀನಿ. ಅಯ್ಯೋ 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 ಅಯ್ಯೋ, ಅಣ್ಣ ಹಿಂಗೆ ಹೇಳ್ತೀನಿರು, ನನ್ನ ಮಾನ ಮರ್ಯಾದೆ ಎಲ್ಲನೂ ಊರಾಗ ಹರಾಜಾಗ್ತಿದ್ಯಾ ಅಂತ ಹೇಳ್ಬಿಟ್ಟು ಒಳ್ಳೆ ಹೊತ್ತಿಗೆ ನಾದ್ನೇರಿಬ್ರುನುವೆ ಅವಳು ಕಮ್ಮಿ ರೇಟಿಂದ ಕೊಟ್ಲು ಅಂತ ನೀನು ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀಯ. ನೀನು ತೂತ ಹೋಗಿರೋದು ಕೊಟ್ಟಿದ್ಯಾ ಬೀನ್ಗೆ ಅಂತ ಹೇಳ್ಬಿಟ್ಟು ಅವಳು ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾಳೆ. ಸೋರೋಯ್ತಲ್ಲ ನಿಮ್ಮಿಬ್ರು ಜಗಳನೂ ಈ ಅಶ್ವತ್ ಕಟ್ಟೆ ಮುಂದೆ ನೀನು ನಡಿಬೇಕು. ನೀನು ಬಿಟ್ರೆ ಆ ಕಡೆ ಈ ಕಡೆ ಅಂತೂ ಯಾವುದೇ ಕಾರಣಕ್ಕೂ ನಡೆಯೋಕ್ಕಿಲ್ಲ. ಈ ಅಶ್ವತ್ ಕಟ್ಟೆ ಮುಂದೆ ನೀನು ನಡಿಬೇಕು ನಿಮ್ಮ ಜಗಳಗಳು ಅಲ್ವೇ. ಸೋರಾಯ್ತಲ್ಲ. ಅಲ್ಲ ಅವಳನ ಉಂಗ್ರನ ಕೊಟ್ಟೋಳೆ, ನೀನು ತೂತ ಹೋಗಿರೋ ಬೀನ್ಗೆ ಕೊಟ್ಬಿಟ್ಟು ಏನು ಮಾತಾಡಿಯ ನೀನಂತೂ ನಡಿರಿ. ಸುಮ್ಕಿಯಾಗಿ ಜಗಳ ಯಾಕೆ ಕಾಯ್ಕತ್ತೀರಾ? ಹಲೋ ಅಣ್ಣಯ್ಯ, ನಾನೇನು ಬದುಕಿರ್ಬೇಕಾ ಸತ್ತೋಗ್ಬೇಕಾ? ನೀನು ಎಂಡ್ರು ನೋಡ್ಬಾ ಇಲ್ಲಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನಾನೇನು ಬದುಕಿರಂಗಿಲ್ಲ, ಇಲ್ಲಿ ಸತ್ತೋಗ್ಬಿಡ್ತೀನಿ ಬಿಡು ಅಲ್ವೇ. ನೋಡಿ ನೀನು ಎಂಡ್ರು ಇಲ್ಲಿ ಬಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಾವಳಿ ಇಲ್ಲಿ ಹಳ್ಳಿ ಕಟ್ಟೆ ತಕ್ಕ ಬಂದ್ಬಿಟ್ಟು. ಏನು ಹಂಗಂದ್ರೆ ಏನರ್ಥ? ನೋಡು, ನಾನು ಎಂತ ಸಂದಕಿರ ಬಿಂದಿಗೆ ನೀಯೇ ಕೊಟ್ಟಿವ್ನಿ, ಆದ್ರೂ ಮುಯಿಗೆ ತೂತ ಹೋಗಿರೋ ಬಿಂದಿಗೆ ಕೊಟ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಮಾನ ಮರ್ಯಾದೆ ಕಳಿತಾವಳೆ ಅಶ್ವತ್ ಕಟ್ಟೆ ತಾಗೆ. ಹ್ಞೂ ಬಾ. ಏಯ್ ನಾನೇನು ಎದ್ರಕೊಬಿಡ್ತೀನ? ಅವ್ನು ಬಂದ್ರು ಅಷ್ಟೇ, ಅವ್ರ ಅಪ್ಪ ಬಂದ್ರು ಅಷ್ಟೇ. ನೀನಿಯ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಾನು ಮಾಡೋದು ನೀನಿಯ ಮಾಡೋದು ಎಲ್ಲೇ ಮಾಡಂಗಿದ್ಯಾ ನೀನು? ನಂದು ವಾಪಸ್ ಕೊಟ್ಬಿಡು. ನಾನು ಕೊಟ್ಟಿರೋದನ್ನ ಬೇಕಾದ್ರೆ ನಾನು ವಾಪಸ್ ಕೊಟ್ಬಿಡ್ತೀನಿ. ಏನು ಹೇಳ್ಕೊಬಂದೆ? ಮೂಲೆ ಮನೆ ಮೂದೆ ಒಕ್ಕಂಗೆ ಏನಂತ ಹೇಳ್ಕೊಬಿಟ್ಟು ಬಂದೆ ಹೇಳಿ ನೀನು? ಏನೋ ಎಲ್ಲ ತೂತ್ಕಿತ ಹೋಗಿರ ಅಂತ ವಾಲೆ ಕೊಟ್ಬಿಟ್ಟವಳೆ, ಉಂಗ್ರ ಕೊಟ್ಬಿಟ್ಟವಳೆ ಅಂತ ಹೇಳ್ಕೊಬಿಟ್ಟು ಬರ್ತೀಯಲ್ಲ ನೀನು. ಈಗ ನೀನು ಕೊಟ್ಟಿರೋದು ನೀನು ಏನು ಕೊಟ್ಟಿದ್ಯಾ ನನಗೆ ಅಂತ ತೋರಿಸ್ಬೇಕಲ್ವಾ? ನೋಡ್ರಕ್ಕ ನೋಡಕ್ಕ, ಕೊಟ್ಟಿರೋದು ಈಗ ನೋಡು, ಈ ಕಿತ್ತು ಹೋಗಿರೋ ಬಿನ್ಗೆ ಅಷ್ಟೇ ನೀ ಕೊಟ್ಟಿರೋದು. ನನ್ನ ಆದ್ನಿ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾಳಲ್ಲ, ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಮನೇಲಿ ತಗೊಂಡೋಗು. ಯಾರಿಗೆ ಬೇಕು ನೀನು ಗಿಫ್ಟಾ ತಗೊಂಡೋಗು. ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕೊಡೋದು. ನನಗೂ ಬರ್ತದೆ ಮಾನ ಮರ್ಯಾದೆ ಕಳಿಯೋಕ್ಕೆ. ನೀನು ಒಬ್ಳಿಗೆಲ್ಲ ಮಾನ ಮರ್ಯಾದೆ ಕಳಿಯಕ್ಕೆ ಬರೋದು, ನನಗೂ ಕಳಿತೀನಿ. ನಾನು ನನ್ನ ಮಾನ ಮರ್ಯಾದೆ ಕಳಿತಿಲ್ಲ, ಈಗ ಕಳಿತೀನಿ. ಬಾ ಕರ್ಕ ಬಾ. ಅದು ಯಾವನ್ ಬತ್ತರೋ ನಾನು ನೋಡೇ ಬಿಡ್ತೀನಿ. ನಿಮ್ಮ ಅಣ್ಣನ ಕರ್ಸು, ನಿಮ್ಮ ತಾತನ ಕರ್ಸು, ನಿಮ್ಮ ಅಪ್ಪನ ಕರ್ಸು. ನೀನು ನನ್ನ ಮಾನ ಮರ್ಯಾದೆ ಕಳ್ತಿದ್ದು? ಅಯ್ಯೋ ದೇವ್ರಿ. ಲೇ ಸರೋಜಿ ಬುಡೆ, ಆತ ಇಳಿಯ ಕೆಳಗಡಿಕೆ ಇಳಿಯೇ. ಓದಿ ನಿಂಗೇನು ಗೊತ್ತಾಗಿಲ್ಲ, ಸುಮ್ಕಿರು. ನನ್ನ ಮನ ಮರೋದಿ ಕಳಿಬೇಕಾದ್ರೆ ಹೆಂಗಿತ್ತೇಳು? ಯಪ್ಪ ದೇವ್ರೆ, ನಾನಂತೂ ಅನ್ಭವಿಸ್ತಿ ಅಂದ್ರೆ 2 ಗ್ರಾಮ್ ಉಂಗ್ರ ಕೊಟ್ಟುನುವೆ ಭಾಳ ಅನ್ಭವಿಸ್ಬಿಟ್ಟಿದ್ದೀನಿ. ಈಗ ಇವಳು ಅನ್ಭವಿಸ್ಲಿ, ಸುಮ್ಕಿರು. ಊರಿಗೆಲ್ಲ ಗೊತ್ತಾಗ್ಲಿ ಏನು ಕೊಟ್ಟಳು ತೂತ ಹೋಗಿರ ಬಿನ್ಗೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ, ಸುಮ್ಕಿರು. ನೀನೇನು ಇದ್ರಾಗ ಮುದ್ದೆ ಮಾತಾಡಕ್ಕೆ ಬರ್ಬೇಡ, ನೀನು ಸುಮ್ಕೋಗು, ನಾನು ನೋಡ್ಕೊತೀನಿ. ಇವಳು ಸಾವಾಸ ನಿಂಗೆ ನನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸಿದ್ರೆ ತೋರ್ ಮನೆ ಉದ್ದಾರ ಆಯ್ತದ. ಏನೋ ನಮ್ಮ ತಾ ಕಾಸಿಲ್ಲ, ಏನೋ ಕಾಂಜಿ ಪಿಂಜಿದೆ ಕೊಟ್ಟಿರ್ತೀವಿ ಅಂತ ಅನ್ಕ ಅದನ್ನ ಇದೆಲ್ಲ ಹೇಳ್ಕೊಂಡು ಮಾನ ಮರ್ಯಾದೆ ಕಳಿಬೇಕೇನು? ಅಬ್ಬಬ್ಬಬ್ಬ, ನಮ್ಗೇನು ಕುಣಿತಿದ್ವು ದುಡ್ಡು? ನಾನು ಹಿಂಗೆ ಉಂಗ್ರ ಕೊಟ್ಟಾಗ ನೀನು ಯಾಕೆ ನನ್ನ ಮಾನ ಮರ್ಯಾದೆ ಕಳ್ಕೊಬಿಟ್ಟು ಬಂದೆ? ಕೊಟ್ಟೋಳು ಉಂಗ್ರವ, ಕಿತ್ತೋಗಿರೋ ಉಂಗ್ರವ ಕೊಟ್ಟೋಳೆ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳ್ಕೊಬಿಟ್ಟು ಬಂದಲ್ಲ ನೀನು. ಅವಾಗ 1 ಗ್ರಾಮ್ ಕೊಟ್ಟಿದ್ದೆ ನಾನು, ತಗೊಬಿಟ್ಟು ಬಂದು ಕೊಡಿಲಿ, ತೂಕ ಹಾಕಿಸ್ತೀನಿ. ಓ ಬುಡು, ನಾನೇನು ಹೇಳ್ಕೊಬಿಟ್ಟು ಬಂದಿವ್ನ? ಏನೋ ಬಾಯ್ ತಪ್ಪಂಗೆ ಬಂದೈತಲ್ಲ ಬುಡು. ಅಣ್ಣಯ್ಯ ಬಂದ್ಮೇಲೆ ಮಾತಾಡ್ತೀನಿ ಹೇಳಿ ನಾನು. ಯಾವನ್ ಗೊತ್ತನ ಬರ್ಲೇಳೆ, ನಾನು ಮಾತಾಡ್ತೀನಿ. ಎತ್ಕೊಂಡೋಗಿ ನೀನು ಕಿತ್ತೋಗಿರ ತೂತ ಬಿದ್ದಿರ ನಿನ್ನ ಬಿನ್ಗೆಯ ಯಾರಿಗೆ ಬೇಕು ಎತ್ಕೊಂಡೋಗು. ಯಾರನ್ನ ಕರ್ಸು, ನಾನು ಮಾತಾಡ್ತೀನಿ. ನನಗೇನು ಮಾತಾಡಕ್ಕೆ ಬರಕ್ಕಿಲ್ವೇನೋ? ನಡಿಯಪ್ಪದಿ ಹೋಗೋಣ. ಅಯ್ಯೋ ನಿನ್ನ, ಇಷ್ಟಕ್ಕೆ ಊರ್ ಮುಂದೆ ಬಂದು ಮಾನ ಮರ್ಯಾದೆ ಕಳಿಬೇಕೇನೆ? ಒಂದು ಕೊಟ್ಟಿರೋ ಮುಯಿಗೆ ಈ ಪಟ್ಟ ಕಿತ್ತಾಡ್ತಿಯಲ್ಲೇ ಸರಜಿ, ಮಾನ ಮರ್ಯಾದೆ ಕಳ್ಕೊಂಡು. ಅರೆ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಂಗೆ ಆಯ್ತದೆ. ಅಲ್ಲ 2 ಗ್ರಾಮ್ ಉಂಗ್ರ ಕೊಟ್ಟಿದ್ರು ಹೆಂಗೆ ಹೇಳ್ಕೊಂಬಂದವಳು ಗೊತ್ತೇನೆ ಅವಳು ಮನೆಯಾಳಿ. ಅಯ್ಯಪ್ಪ, ಏನೋ ನಾನು ಕೊಟ್ಟೆ ಇಲ್ವೇ ನಂಗೆ ಹೇಳ್ಕೊಂಬಂದವಳೆ. ಕೊಟ್ಟರೆ ಒಂದು ತೂತ ಹೋಗಿರೋ ಬಿಂದಿಗೆ ಕೊಟ್ಬಿಟ್ಟು ಅವಳು ಅಷ್ಟು ಮಾನ ಮರ್ಯಾದೆ ಕಳ್ದವಳೆ ಅಂದರೆ ನಾನು ಇಷ್ಟು ಕಳಿಲಿಲ್ಲ ಅಂದರೆ ಹೆಂಗೆ ಹೇಳು? ನಾನು ಬೇಕಂತಾನೆ ಕಳೆದಿದ್ದು. ಬಾ ಹೋಗೋಣ ಸುಮ್ಕೆ, ಎತ್ಕೊಂಡು ಹೋಗ್ಲಿ. ಊರೆಲ್ಲ ನಿಂತ್ಕೊಂಡು ನೋಡೋರಲ್ಲ, ಇವಾಗ ಅವಳಿಗೂ ಮಾನ ಮರ್ಯಾದೆ ಹೋಗಿರ್ತದೆ. ಬಾ, ಯಾವ್ದೇನು ಪುಕ್ಸಟ್ಟೆ ಬದುತ್ತಾ ತಗೊಂಡೋಗ್ಬಿಟ್ಟು ಇದನ್ನೇನಿಯ ಕೆಳಗಡೆ ಒಂಚೂರು ಹುಣ್ಸೆಹಣ್ಣು ಗಿಣ್ಸೆಣ್ಣು ಏನಾರ ಮೆತ್ತಾಕ್ಬಿಟ್ರೆ ಇದೇನು ನೀರಿನ ಸೋರೋಗ್ಬಿಡ್ತದ? ಇಕ್ಕೋತೀನಿ ಹೇಳಿ ನಾನೇನಿಯ ಸದ್ಯ ಇದನ್ನು ವಾಪಸ್ ಕೊಟ್ಟು ಹೋದ್ಲಲ್ಲ ಅಷ್ಟೇ ಸಾಕು. ಕೊಟ್ರ ಮುಯ್ಯು ವಾಪಸ್ ಬಂತಲ್ಲ ಸಾಕ್ಬಿಡು. ಏನಕ್ಕ ಮಕ ನೋಡ್ತಿದೀಯೇ? ಅಯ್ಯೋ ನೋಡಿ ನೋಡಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಎತ್ಕೊಂಡು ಬಂದಿದ್ದು ಬಾಸ್ಕೊಂಡು ಹೋಯ್ತಿರ್ಬೇಕು ಅಷ್ಟೇ. ಬಿಸಾಕಾಯ್ತದೆ. ಯಪ್ಪ 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 ಯಪ್ಪ, ಎಂಥ 3 ಬಿಟ್ಟು ಜನ ಅಂತಂದ್ರೆ ಇವರು. ನಮ್ಮೂರಾಗ ಇವ್ರ ಥರ ಯಾರಿಲ್ಲ ಬಿಡು. ಇಬ್ರು ಅದಕ್ಕೆ ನಾನೇನು ಬಿಟ್ಬಿಟ್ಟು ನಿಂತವ್ರೆ ಮರ್ವಾದಿಯ.